ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಹೊಸ ಮನೆ ವಿಚ್ ಇಸ್ ಫಾರ್ ಸೇಲ್. ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ JSS ಲೇಔಟಲ್ಲಿದ್ದೀನಿ. 30-40,200 ಸ್ಕ್ವೇರ್ ಫೀಟ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 3 ಬೆಡ್ರೂಮ್ ಮನೆ ಇದು. ಮೈಸೂರು ಮಧ್ಯಭಾಗದಿಂದ JP ನಗರಕ್ಕೆ ಒಂದು 4-4.5 ಕಿಲೋಮೀಟ್ರ್ ಆಗುತ್ತೆ. JP ನಗರ ರಿಂಗ್ ರೋಡ್ ಇದೆ. ರಿಂಗ್ ರೋಡ್ ಆದ ನಂತರ JSS ಬಡಾವಣೆ ಅಕಸ್ಮಾತ್ ಗೊತ್ತಾಗ್ತಾ ಇಲ್ಲ, ನಮಗೆ ಗೊತ್ತಾಗಲಿಲ್ಲ. ಅಂದರೆ ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ ಇದೆ, ಅದಕ್ಕೆ ಹೊಂದಿಕೊಂಡಿರುವಂತಹ ಬಡಾವಣೆ ಇದು. ದಿಸ್ ಇಸ್ ದ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟ್ನಲ್ಲಿ ಕಟ್ಟಿರುವಂತಹ ಮನೆ. ನಾ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ, ಮನೆ ತೋರ್ಸೋಕ್ಕಿಂತ ಮುಂಚೆ ಏರಿಯಾದಲ್ಲಿರುವಂತಹ ಮಿನಿಮಮ್ ಮೂಲಭೂತ ಸೌಕರ್ಯಗಳ ವಿಚಾರವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಭಾಳಷ್ಟು ಜನ ಕೇಳುವಂತಹ ಮೇಜರ್ ಆ್ಯಂಡ್ ಒನ್ ಆಫ್ ದಿ ಬಿಗ್ಗೆಸ್ಟ್ ವಿಚಾರ ಯಾವುದು ಅಂತಂದರೆ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ಅಂತ. JSS ಬಡಾವಣೆಗೆ ಇಲ್ಲಿದೆ ಆದಂತಹ ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ. ಓವರ್ ಹೆಡ್ ಟ್ಯಾಂಕಿಂದ ಎಲ್ಲ ಮನೆಗಳು ಇಲ್ಲಿ ನನ್ನ ಗೊತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಪ್ರಕಾರ ಎಲ್ಲ ಮನೆಗಳಿಗೂ ಅದೇ ಓವರ್ ಹೆಡ್ ಟ್ಯಾಂಕಿಂದ ದಿನನಿತ್ಯ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಲೇಔಟ್ ಇದು. ಮೈಸೂರು ಮಧ್ಯಭಾಗದಿಂದ ಈಗಾಗಲೇ ಹೇಳಿದಂತೆ 7-8 ಕಿಲೋಮೀಟರ್ಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕನೆಕ್ಟಿವಿಟಿ, ಟಾರ್ ಅಂದರೆ ಕನೆಕ್ಟಿಂಗ್ ರೋಡ್ಸು ಇವೆಲ್ಲವೂ ಇರುವಂಥದ್ದು. ವೇಸ್ಟ್ ವಾಟರ್ ಲೈನ್ ಅಂದರೆ ಮನೆಯಿಂದ ಎಕ್ಸಿಟ್ ಆಗುವಂತಹ ನೀರೇನಿದೆ, ವೇಸ್ಟ್ ವಾಟರ್ ಏನಿದೆ, ಎಲ್ಲವೂ ಅಂಡರ್ಗ್ರೌಂಡ್ ಡ್ರೈನೇಜಲ್ಲಿ ಎಕ್ಸಿಟ್ ಆಗಿ STP ಆರ್ ಇಟ್ ಮೈಟ್ ಗೋ ಟು ಪ್ಲೇಸ್ ವೇರ್ ಇಟ್ ಇಸ್ ಟ್ರೀಟೆಡ್ ಪ್ರಾಪರ್ಲಿ. ಬಾಕ್ಸ್ ಟೈಪ್ ಡ್ರೈನ್ ಅಂದರೆ ಮಳೆ ನೀರು ಬಂದಾಗ ನೀರು ಎಕ್ಸಿಟ್ ಆಗಲಿಕ್ಕೂ ಸಹ ಮೋರಿಗಳನ್ನು ಸಹ ಮಾಡಿದ್ದಾರೆ. ಸೊ ಸುಸರ್ಜಿತವಾಗಿರುವಂತಹ ಬಡಾವಣೆ, ಎಲ್ಲ ಥರ ಅನುಕೂಲಗಳಿರುವಂಥದ್ದು ಮತ್ತು ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರುವಂತಹ ಭಾಳಷ್ಟು ಜನ ಕೇಳುವಂಥ ಕಾರ್ಪೊರೇಷನ್ ಲಿಮಿಟ್ಸಿಗೆ ಬಂದಿದೆಯಾ, ಕಾರ್ಪೊರೇಷನ್ ಲಿಮಿಟ್ಸ್ ಇಲ್ಲಾಂದರೆ ಕಸ ತೊಗೊಂಡೋಗಲ್ವಂತೆ. ಅವೆಲ್ಲ ಇಲ್ಲ, ಖಂಡಿತವಾಗ್ಲೂ ಏರಿಯಾದಲ್ಲಿ ಮೈಸೂರಲ್ಲಿ ಭಾಳಷ್ಟು ಏರಿಯಾಗಳ ಕಾರ್ಪೊರೇಷನ್ ಲಿಮಿಟ್ಸ್ ಹ್ಯಾಂಡ್ ಓವರ್ ಆಗಿಲ್ಲ ಅಂತೂ ಸಹ ಕಸ ದಿನ ತೊಗೊಂಡೋಗಿ ವಿಲೇವಾರಿ ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ ಇದು. ನಾನು ಯೂಶ್ವಲಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ, ಮನೆ ತೋರ್ಸೋಕ್ಕಿಂತ ಮುಂಚೆ ಯೂಶ್ವಲಿ ಪಾರ್ಕಿಂಗ್ ವಿಚಾರ ಭಾಳಷ್ಟು ಜನ ಕೇಳ್ತೀರಿ. ಪಾರ್ಕಿಂಗ್ ಈಸ್ ಅ ಬಿಗ್ ಪ್ರಾಬ್ಲಮ್. ನಾವು 30-40 ಮನೆಗಳಲ್ಲಿ ಅಥವಾ 20-30 ಮನೆ, 30-50 ಮನೆಗಳು ಸಹ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ಯಾವ ಥರ ಅಡ್ರೆಸ್ ಮಾಡಿದ್ದಾರೆ, ಈ ಥರ ಏನಿದೆ ಇಲ್ಲಿ, ಏನು ವ್ಯವಸ್ಥೆ ಇದೆ ಅಂತ. ಇಲ್ಲಿ ನೀವು ಒಂದು ಸ್ಮಾಲ್ ಕಾರ್ನ ಖಂಡಿತವಲ್ಲ ಪಾರ್ಕ್ ಮಾಡ್ಕೋಬೋದು. ಈ ಕಡೆಯೂ ಸಹ ನೀವು ಪಾರ್ಕಿಂಗ್ ಮಾಡ್ಕೋಬೋದು. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡಲ್ಲಿ ನಿಮ್ಗೆ ಆನ್ಗೋಯಿಂಗ್ ಟ್ರಾಫಿಕ್ ಡಿಸ್ಟರ್ಬ್ ಆಗದಿರೋ ಥರ ಮಾಡಿದ್ದಾರೆ. ಸೊ ಬನ್ನಿ ಮನೆ ಒಳಗೆ ಹೋಗೋಣ, ನೋಡೋಣ ಯಾವ ಥರ ಇದೆ ಅಂತ. ಸ್ಪೆಸಿಫಿಕೇಷನ್ ವೈಸು ಭಾಳಷ್ಟು ವೀಡಿಯೋಗಳೇ ನಾನು ಸಂಪೂರ್ಣವಾಗಿ ಸ್ಪೆಸಿಫಿಕೇಷನ್ನ ಹೇಳಲಿಕ್ಕಾಗಲ್ಲ, ಬಟ್ ಮಿನಿಮಮ್ ಸ್ಪೆಸಿಫಿಕೇಷನ್ ಹೇಳ್ತೀನಿ. ಕೆಂಪು ಇಟ್ಕೆ ಅಂದರೆ ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡಿ 12-14 ಕಾಲಮ್ನ ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ ಇದು. ಪಾರ್ಕಿಂಗು ಒಂದು ಮಿಡ್ ಸೈಜ್ ಕಾರು, ನೀವು XUV, ಇನೋವಾ, ಫಾರ್ಚುನರ್ ಒಳಗೆ ನಿಲ್ಲಿಸ್ಬೋದು ಅಂದರೆ ಆಗಲ್ಲ. ಬಟ್ ಸ್ಟ್ಯಾಂಡರ್ಡ್ ಸ್ವಲ್ಪ ಮಿಡ್ ಸೈಜ್, ಬಿಗ್ ಸೈಜ್ಗಿನ ಸ್ಮಾಲ್ ಸೈಜ್ಗಿನ ಮಿಡ್ ಸೈಜ್ ಕಾರು ಸಹ ಇಲ್ಲಿ ಒಳಗೆ ಹಿಡಿಸುತ್ತೆ. 10,000 ಲೀಟ್ರ್ ಸಂಪ್ ಇಟ್ಟಿದ್ದಾರೆ. 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಸೊ ನೀರಿನ ವ್ಯವಸ್ಥೆ, ನೀರಿನ ತೊಂದರೆ ಇಲ್ಲ. ಎವ್ರಿ ಟೈಮ್ ನಿಮಗೆ ದಿನನಿತ್ಯಕ್ಕೆ ಬಳಸಲಿಕ್ಕೆ 10,000 ಲೀಟ್ರ್ ನಿಮಗೆ ವಾಟರ್ ಯಾವಾಗಲೂ ಸಿಗುತ್ತೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇದೆಲ್ಲ ಟೈಲ್ಸ್ಗಳು ಮೇಲ್ತನಕ ಅಂಟಿಲ್ದೆ ರೂಫ್ ತನಕನೂ ಮಾಡಿದ್ದಾರೆ. ಪ್ಲಸ್ ಲೈಟಿಂಗ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ EV ಚಾರ್ಜಿಂಗಿಗೆ ಪಾಯಿಂಟ್ನ ಕೊಟ್ಟಿದ್ದಾರೆ. ಆ್ಯಂಟಿಸ್ಕಿಡ್ ಟೈಲ್ಸ್ ಅಂದರೆ EV ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಎಂಟೈರ್ ಮನೆ ಎಂಟ್ರಾಕ್ಕಿಂತ ಮುಂಚೆ ಮನೆಯಲ್ಲಿರುವಂತಹ ಎಲ್ಲ ಡೋರ್ಸ್ಗಳಿರ್ಬೋದು, ವಿಂಡೋಸು, ಫ್ರೇಮ್ಸು, ಅದಕ್ಕೆ ಹಾಕಿರುವಂತಹ ಶಟರ್ಸು, ಮೇನ್ ಡೋರು, ವಾಸ್ಕಲ್ಲು ಇವೆಲ್ಲವೂ ಬೆಸ್ಟ್ ಆ್ಯಂಡ್ ದಿ ಫಸ್ಟ್ ಕ್ವಾಲಿಟಿ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಒಮ್ಮೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದು ಸೇಫ್ಟಿ ಗ್ರಿಲ್ಸ್ ತೋರಿಸ್ಬಿಡ್ತಾರೆ. ನೀವು ಇದನ್ನು ಮುಂದೆ ಗೇಟ್ನ ಸ್ವಲ್ಪ ಹೈಟ್ ಮಾಡಿಕೊಂಡ್ರೆ ಇಲ್ಲೂ ಕ್ಲೋಸ್ ಆಗುತ್ತೆ. ಯಾವುದೇ ಥರ ಯು ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ಇಂಟ್ರೂಷನ್, ಮನೆ ಒಳಗೆ ಹೋಗೋಕ್ಕಿಂತ ಇನ್ನೊಂದು ವಿಚಾರ ಭಾಳಷ್ಟು ಜನ ಕೇಳುವಂಥದ್ದು, ಸುತ್ತಮುತ್ತ ಒಂದ್ಸರಿ ಏರಿಯಾ ತೋರಿಸಿ ಅಂತ. ಈಗಾಗಲೇ ಭಾಳಷ್ಟು ಒಂದ್ಸರಿ ತೋರಿಸ್ತಾರೆ. ಈಗಾಗಲೇ ಭಾಳಷ್ಟು ಮನೆಗಳು ಭಾಳಷ್ಟು ಜನ ವಾಸ ಇರುವಂತಹ, ತುಂಬ ದಟ್ಟವಾಗಿ ಇಲ್ಲ, ವೆರಿ ಕ್ರೌಡೆಡ್ ಏರಿಯಾ ಅಲ್ಲ, ಎಸ್ ವೆರಿ ಕಾಮ್ ಆ್ಯಂಡ್ ವೆರಿ ಪೀಸ್ಫುಲ್ ಏರಿಯಾ ಅಂತ ಹೇಳಬೇಕಿದ್ದನ್ನು. ಬನ್ನಿ ನಾವು ಮನೆ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಶೋ ದ ಡೋರ್ ಆಫ್ ದ ಪ್ರಾಪರ್ಟಿ. ಎಂಟೈರ್ ಒಳಗೆ ಬಂದಾಗ ನಿಮಗೆ 3 ಕೆಳಗೆ, ಮೇಲ್ಗಡೆ 3 ಕೆಳಗೆ 3 6 ಲೀವರ್ದು ಲಾಕ್ಗಳು ಹಾಕಿದ್ದಾರೆ. ಫುಲ್ ಸೆಕ್ಯೂರಿಟಿ ವೈಸ್ ನಾಟ್ ಇಟ್ಸ್ ಎ ವೆರಿ ಹ್ಯೂಜ್ ಡೋರ್. ಭಾಳ ಹೆವಿ ಇದು ತೂಕವಾಗಿ ಭಾಳ ಸ್ಟರ್ಡಿಯಾಗಿರುವಂಥದ್ದು. ಇದನ್ನು ಕಟ್ಟಿರುವಂತಹ ಈ ಏನು ಬಿಲ್ಡರ್ ಇದ್ದಾರೆ ಬಹಳ ವೆರಿ ವೆಲ್ ವರ್ಸ್ಡ್ ಇನ್ ಕನ್ಸ್ಟ್ರಕ್ಷನ್.
ಭಾಳಷ್ಟು ಮನೆಗಳನ್ನ ಕಟ್ಟಿ ಭಾಳಷ್ಟು ಮನೆಗಳನ್ನ ಕಟ್ಟಿರುವಂತಹ ಎಕ್ಸ್ಪೀರಿಯನ್ಸ್ ಇರುವಂತಹ ಬಿಲ್ಡರ್ ಆಗಿರೋದ್ರಿಂದ ಭಾಳ ಚೆನ್ನಾಗಿ ಮನೆಯ ಪ್ಲ್ಯಾನಿಂಗು, ಡಿಸೈನು, ವರ್ಕ್ಮೆನ್ಶಿಪ್ಪು, ಸ್ಪೇಸ್ ಯೂಟಿಲೈಸೇಷನು ಇವೆಲ್ಲವನ್ನು ಭಾಳ ಚೆನ್ನಾಗಿ ನಿರ್ವಹಿಸಿರ್ತಾರೆ. ನಾನು ಈಗಾಗಲೇ ಇವ್ರದ್ದು ಭಾಳಷ್ಟು ಮನೆಗಳ ವೀಡಿಯೋಗಳನ್ನ ನಾನು ಮಾಡಿದ್ದೀನಿ. ಭಾಳಷ್ಟು ಮನೆಗಳದ್ದು ಕಟ್ಟಿರುವಂತಹ ಮನೆಗಳು ತೊಗೊಂಡಿರುವಂತಹ ಕ್ಲೈಂಟ್ಸ್ಗಳು ಯಾರು ಇರ್ತಾರೆ ಅವ್ರದ್ದು ನಾನು ಎಷ್ಟೊಂದು ಸರಿ ಆಡಿದ್ದೀನಿ. ಭಾಳ ಚೆನ್ನಾಗಿ ಮನೆ ಕಟ್ತಾರೆ. ಅವ್ರ ಸೇಲ್ಸ್ ಸರ್ವಿಸ್ ಸಹ ಚೆನ್ನಾಗಿದೆ ಅನ್ನೋ ಒಂದು ಫೀಡ್ಬ್ಯಾಕ್ ಸಹ ಇದೆ. ಐ ಆಮ್ ಅಟ್ ದಿ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸ್. ನೀವು ನೋಡ್ಬೋದು ಒಂದು ಪೋರ್ಷನ್ ನಾನು ಎಂಟ್ರ್ ಆಗಿರೋದು, ದಿಸ್ ಅ ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಾನು ನಾರ್ತಿಂದ ಎಂಟ್ರ್ ಆಗಿದೆ. ಗಮನಿಸಬೇಕಾಗಿರುವಂಥ ವಿಚಾರ ಅದನ್ನು ಹೇಳಲಿಲ್ಲ. ಐ ವೆಂಟರ್ಡ್ ಫ್ರಮ್ ನಾರ್ತ್ ಆ್ಯಂಡ್ ಐ ವೆಂಟರ್ಡ್ ಫ್ರಮ್ ವೆಸ್ಟ್ ಆ್ಯಂಡ್ ದಿಸ್ ಇಸ್ ಎ ನಾರ್ತ್ ಫೇಸಿಂಗ್ ಮೈನ್ ಡೋರು. ನಾನು ನಾರ್ತಿಂದ ಎಂಟ್ರ್ ಆದ ತಕ್ಷಣ ನಿಮಗೆ ಕಾಣೋ ಅಂಥದ್ದು ಫುಲ್ ಸೈಜು ಅಪ್ ಟಿಲ್ ಆಲ್ಮೋಸ್ಟ್ ನಿಮಗೆ ಅರೌಂಡ್ 10 ಫೀಟ್, ಅರೌಂಡ್ 8.5 to 9 ಫೀಟ್ ತನಕ TV ಕ್ಯಾಬಿನೆಟ್ ಮಾಡಿದ್ದಾರೆ. ಕ್ಲೋಸ್ಡು ಕಂಪಾರ್ಟ್ಮೆಂಟ್ಸ್ ಕೆಳಗೆ ಕೊಟ್ಟಿದ್ದಾರೆ, ಮೇಲ್ಗಡೆ ಓಪನ್ನು, ಕೆಳಗೆ ಪ್ರೊಫೈಲ್ ಲೈಟು, ಸ್ಪಾಟ್ ಲೈಟ್ಗಳು ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗಲ್ಲಿ ನೀವು ನೋಡ್ಬೋದು 1, 2 ಲೈಟ್ಗಳು, ಮಧ್ಯೆ 5 ಫ್ಯಾನ್ ಬ್ಲೇಡ್ಗಳು ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ವರ್ಕ್ಮೆನ್ಶಿಪ್ಪು ಮತ್ತು ಸ್ಪೇಸ್ ಯುಟಿಲೈಸೇಷನು. ನೀವು ಯಾರು ಈ ವಿಡಿಯೋ ನೋಡ್ತಾ ಇದ್ದು ನಾವು ಒಂದು ವೆಸ್ಟ್ ಫೇಸಿಂಗ್ ಸೈಡ್ ಇಟ್ಕೊಂಡಿದ್ದೀನಿ ಮನೆ ಕಟ್ಟಬೇಕು ಅಂತಂದರೆ ಈ ಪ್ಲ್ಯಾನ್ ನೀವು ಖಂಡಿತವಾಗ್ಲೂ ಅನುಸರಿಸ್ಕೋಬೋದು. ಯಾಕಂದರೆ ಭಾಳ ಚೆನ್ನಾಗಿ ಕಟ್ತಾರೆ, ಭಾಳ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. 1, 2 ಆ ಕಡೆ ಒಂದು 3 ವಿಂಡೋಗಳನ್ನ ಹಾಲಲ್ಲಿ ಕೊಟ್ಟಿದ್ದಾರೆ. ಕರ್ಟನ್ ರಾಡ್ಸ್, ಡಬಲ್ ರಾಡ್ಸ್ ಇರುವಂಥ ಕರ್ಟನ್ ರಾಡ್ಗಳು ಈಗಾಗಲೇ ಹಾಕಿದ್ದಾರೆ. ಸೊ ನೀವು ಹೇಳಿದಂತೆ ಯಾವುದೋ ತಹ ಪೆಂಡಿಂಗ್ ವರ್ಕ್ಗಳಿಲ್ಲ. 8 to 12 ಸೀಟರ್ ಸೋಫಾನ ಹಾಕ್ಕೋಬಹುದು. ದಟ್ಸ್ ವೆರಿ ಹ್ಯೂಜ್ ಹಾಲ್. ಓಕೆ, ಇದು ಪೂಜಾ. ಬನ್ನಿ, ಒಂದು ಕಡೆ ಮಧ್ಯದಲ್ಲಿ ಗಣಪತಿ, ಆ ಕಡೆ ಲಕ್ಷ್ಮಿ, ಇನ್ನೊಂದು ಕಡೆ ಸರಸ್ವತಿ ಇಟ್ಟು ಕಾರ್ವಿಂಗ್ ಮಾಡಿದ್ರೆ 2 ಗಣಪತಿಯ ಮುಖ ಆಗಿರುವಂಥದ್ದು. ಇದನ್ನು ಈ ಒಂದು ಮೇಲ್ಗಡೆ ದೇವಸ್ಥಾನದ ಗೋಪುರ ಥರ ಮಾಡಿದ್ದಾರೆ. ಈ ಎಂಟೈರ್ ಏನು ಪೋರ್ಷನ್ ನೀವು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಕ್ವಾಲಿಟಿ ಟೀ ಕುಡ್. ಇದು ಓಕೆ, ಪಾಲಿಷ್ ಮಾಡಿರುವಂಥದ್ದಲ್ಲ. ಇಬ್ಬರು ಮನೇಲಿ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರೆ ಎಲ್ಲ ಒಳಗೆ ಕೂತ್ಕೊಂಡು ಈಸಿಲಿ ಪೂಜೆ ಮಾಡ್ಬೋದು. ಅಷ್ಟು ಜಾಗ ಇದೆ. ಅಲ್ಲೂ ಅಷ್ಟೇ ಪೀಠ ಕೊಟ್ಟಿದ್ದಾರೆ. ಪೀಠದ ಹಿಂದ್ಗಡೆ ನೀವು ಫುಲ್ಲು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ನಾನು ಇವಾಗ ಐ ವಿಲ್ ಶೋ ಯು ದಿ ಕಿಚನ್ ಏರಿಯಾ. ಬನ್ನಿ, ವೆರಿ ಹ್ಯೂಜ್ ಕಿಚನ್ ವಿತ್ ಸ್ಟೋರೇಜ್ ಸ್ಪೇಸ್. ಭಾಳ ಜನ ಕೇಳುವಂಥ ವಿಚಾರ, ಕಿಚನ್ ಒಳಗೆ ಹೋಗ್ತಿದ್ದಂಗೆ ಎಲ್ಲಿ ಜಾಗನೇ ಇಲ್ಲ, ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತೀರಾ. ಖಂಡಿತವಾಗ್ಲೂ ಭಾಳಷ್ಟು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗೂ ಸಹ ಭಾಳ ದೊಡ್ಡ ಸ್ಟೋರೇಜ್ ಸ್ಪೇಸ್ ಇದೆ. ಎಲ್ಲ ಮಾಡ್ಯುಲರ್ ಕಿಚನ್ ಮಾಡಿರೋದೆ, ಮಾಡ್ಯುಲರ್ ಟೈಪ್, ಎಲ್ ಶೇಪಲ್ಲಿ ಗ್ರನೈಟ್ ಟಾಪ್ ಹಾಕಿ ಮಾಡ್ಯುಲರ್ ಮಾಡಿದ್ದಾರೆ. ಸ್ವಿಚ್ಗಳು, ಸ್ವಿಚ್ ಪಾಯಿಂಟ್ಗಳು ನಿಮಗೆ ಬೇಕಾಗಿರುವಂಥದ್ದೇ ಎಲ್ಲದಕ್ಕೂ ಕೊಟ್ಟಿದ್ದಾರೆ. ವಾಟರ್ ಪ್ಯೂರಿಫೈಯರ್ಗೆ, ಪ್ಲಸ್ ನಿಮಗೆ ವಾಷಿಂಗ್ ಮಿಷಿನ್ಗೆ, ನಿಮ್ಮ ರೆಫ್ರಿಜಿರೇಟರ್ಗೆ, ಮತ್ತು ಮೈಕ್ರೋವೇವ್ ಓವನ್ಗೆ, ಇಂಡಕ್ಷನ್ ಸ್ಟವ್ಗೆ, ಎಲ್ಲದಕ್ಕೂ ಭಾಳಷ್ಟು ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಚಿಮ್ನಿ ಹಾಕ್ಕೊಳ್ಳಿಕ್ಕೆ ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ನಿ ಎಕ್ಸಿಟ್ ಆಗೋಕ್ಕೆ, ಅಂದರೆ ಇಲ್ಲೇನು ನಾವು ಚಿಮ್ನಿ ಹಾಕ್ಕೊಂಡಾಗ ಎಕ್ಸಿಟ್ ಇದೆ. ಇಲ್ಲಿ ದಿಸ್ ಇಸ್ ದಿ ಅಗ್ನಿಮೂಲೆ. ಸೊ ಇಲ್ಲಿ ಇವರು ಏನು ಕೊಟ್ಟಿದ್ದಾರೆ, ಗ್ಯಾಸ್ ಪಾಯಿಂಟ್ ಕೊಟ್ಟು ಇಲ್ಲೇ ನಾವು ಸ್ಟವ್ ಇಟ್ಕೊಳಕ್ಕೆ ಮಾಡಿದ್ದಾರೆ. ಮೇಲ್ಗಡೆ ಅಲ್ಲೊಂದು ತೋರಿಸ್ತಾರೆ ನೋಡಿ, ಈಗ ಅಲ್ಲಿ ಮೇಲ್ಗಡೆ ಎಕ್ಸಿಟ್ ಆಗಲಿಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಸಿಂಗಲ್ ಪೀಸ್ ಹ್ಯಾಂಡ್ ವಾಶು. ಸೊ ಈಗ ನಾನು ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಯುಟಿಲಿಟಿ ಸ್ಪೇಸ್. ಬನ್ನಿ, ಇಂಡಿಯನ್ ಸ್ಟೈಲು ಒಂದು ಕಮೋಡ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಸಂಪಿದೆ, ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೋಟರ್ ಪಾಯಿಂಟ್ ಮೇಲ್ಗಡೆಗೆ. ಸೊ ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು. ಇನ್ಲೆಟ್ ವಾಟರ್ ಯಾವುದಕ್ಕೆ, ವಾಷಿಂಗ್ ಮಿಷಿನ್ಗೆ ಇನ್ಲೆಟ್ ವಾಟರ್ ಬೇಕು. ಎಕ್ಸಿಟ್ ಆಗೋಕ್ಕೆ ಅಲ್ಲಿದೆ, ಅದಕ್ಕೆ ಪವರ್ ಪಾಯಿಂಟ್ ಬೇಕು. ಪವರ್ ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದಾರೆ. ಇದೊಂದು ಸರಿ ಸೇಫ್ಟಿ ಪಾಯಿಂಟ್ ತೋರಿಸ್ಬಿಡ್ತಾರೆ ನೋಡಿ. ಮೇನ್ ಡೋರ್ ನಾನು ಏನು ಎಂಟ್ರಾದೆ ವೆಸ್ಟಿಂದ, ಐ ಹ್ಯಾವ್ ಎಂಟರ್ಡ್ ಫ್ರಮ್ ವೆಸ್ಟ್. ಅದೇನು ನೋಡ್ತಾ ಇದ್ರೆ ಡೈರೆಕ್ಟಾಗಿ ಇಲ್ಲೇ ಬಂದು ನಿಮ್ಮ ಮನೇಲಿ ಯಾರು ಮನೇಲಿ ಕೆಲಸದಲ್ಲಿ ಮನೆ ದಿನ ಹೆಲ್ಪರ್ಸು ಬಂದು ಇಲ್ಲೇ ಕೆಲಸ ಮಾಡಿ ಇಲ್ಲಿಂದನೇ ಎಕ್ಸಿಟ್ ಆಗಬಹುದು. ನೌ ಐ ವಿಲ್ ಶೋ ಯು ಒಂದು ಕಾಮನ್ ವಾಶ್ರೂಮು ಮತ್ತು ಒಂದು ಬಾತ್ರೂಮ್ಗಿರುವಂತಹ ವಾಶ್ರೂಮು ತೋರಿಸ್ತೀನಿ. ಬನ್ನಿ ನೋಡಿ, ಇದು ಕಾಮನ್ ವಾಶ್ರೂಮು. ಆ್ಯಂಟಿಸ್ಕಿಟ್ ಟೈಲ್ಸ್ ಇದೆ. ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ. ವೆಂಟಿಲೇಟ್ರು, ಅದ್ರ ಪಕ್ಕ ಫ್ಯಾನು. ಓಕೆ, ವಾಟರ್ ಮಿಕ್ಸರ್ಸ್ಗಳು ಕೊಟ್ಟಿದ್ದಾರೆ. ಬನ್ನಿ, ನೌ ಐ ವಿಲ್ ಶೋ. ಹ್ಯಾಂಡ್ ವಾಶ್ ಇದೆ ಇಲ್ಲೇನೆ, ಯಾಕಂದರೆ ಬಾತ್ರೂಮಿಂದ ಆಚೆ ಬರ್ತಿದಂಗೆ ಹ್ಯಾಂಡ್ ವಾಶ್ಗೆ ಬೇಕಾಗಿದೆ. ಇಲ್ಲೇ ಒಂದು ಹ್ಯಾಂಡ್ ವಾಶ್ ಸಹ ಇಟ್ಟಿದ್ದಾರೆ. ದಿಸ್ ಇಸ್ ದಿ ರೂಮ್ ನಂಬರ್ 1 ವಿತ್ ದಿ ಅಟ್ಯಾಚ್ ಬಾತ್ರೂಮ್. ಯೂಶ್ವಲಿ 30-40 ಮನೆಗಳಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಏನಾಗುತ್ತೆ ಅಂದರೆ ಒಂದು ವಾಶ್ರೂಮ್ ಕೊಟ್ಟಿರ್ತಾರೆ, ಒಂದು ವಾಶ್ರೂಮ್ ಇರಲ್ಲ, ಕಾಮನ್ ವಾಶ್ರೂಮ್ ಇರಲ್ಲ. ಬಟ್ ಆದರೆ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂದರೆ, ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 ವಾಶ್ರೂಮು, ಒಂದು ಅಟ್ಯಾಚ್ ಇದೆ, ಒಂದು ಕಾಮನ್ ಮಾಡಿದ್ದಾರೆ. ಬನ್ನಿ, ಈಗ ನಾವು ಮೇಲೆ ಹೋಗೋಣ. ಮೆಟ್ಲುಗಳಿಗೆಲ್ಲ ಪ್ರೊಫೈಲ್ ಲೈಟಿಂಗ್ಗಳು ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಸ್ಟ್ರಿಪ್ ಲೈಟ್ ಅಂತೀವಿ, ಪ್ರೊಫೈಲ್ ಲೈಟ್ ಅಂತೀವಿ, ಕಾಲ್ ಇಟ್ ವಾಟ್ ಎವರ್ ಇಟ್ ಇಸ್. ಬಟ್
ಲುಕ್ ವೈಸು ಆಸ್ಥೆಟಿಕ್ ವೈಸು ಭಾಳ ಚೆನ್ನಾಗಿ ಕಾಣುತ್ತೆ ಇದು. ರಾತ್ರಿ ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಆ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟಿರುವಂಥ ಮಾಲೀಕರು ಏನಿದಕ್ಕೆ ಲೈಟಿಂಗ್ಗಳನ್ನ ಮಾಡಿದ್ದಾರೆ ಅಷ್ಟು ಮಾತ್ರ. ದಿಸ್ ಇಸ್ ರೂಮ್ ನಂಬರ್ 2, 2ನೇ ರೂಮು. ಟಿ ವಿ ಕ್ಯಾಬಿನೆಟ್ ತೋರಿಸ್ತಾರೆ ನೋಡಿ. ಟಿ ವಿ ಕ್ಯಾಬಿನೆಟ್ಗೆ ಏನು ಮಾಡಿದ್ದಾರೆ ಅಂತಂದರೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, DTH ಕೇಬಲ್ಗಳು ಅಳವಡಿಸ್ಕೊಳ್ಳೋದಕ್ಕೆ ಪವರ್ ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗು ಲೈಟು, ಎಕ್ಸ್ಟ್ರಾ 2 ಲೈಟ್ಗಳು ಕೊಟ್ಟಿದ್ದಾರೆ, AC ಪಾಯಿಂಟ್ಗಳು ಕೊಟ್ಟಿದ್ದಾರೆ ನೋಡ್ಬೋದು. ACಗೆ ಒಂದು ಪವರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ACಯಿಂದ ಪೈಪ್, ಕಾಪರ್ ಪೈಪ್ ಏನು ಆಚೆ ಹೋಗುತ್ತಲ್ಲ ಅದಕ್ಕೂ ಪೈಪಿಂಗ್ ಕೊಟ್ಟಿದ್ದಾರೆ. ನೋಡ್ಬೋದು ಲೈಟು, ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದಾರೆ, ಟ್ಯೂಬ್ ಲೈಟು ಕೊಟ್ಟಿದ್ದಾರೆ. ವಾಕಿನ್ ವಾರ್ಡ್ರೋಬ್ ಥರ ಮಾಡಿದ್ದಾರೆ. ಇದನ್ನು ವಾಕಿನ್ ವಾರ್ಡ್ರೋಬ್ ಮಾಡಿ ಅಟ್ಯಾಚ್ ಬಾತ್ರೂಮ್, ವಾಕಿನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್. ಇದು ವಾರ್ಡ್ರೋಬ್ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್. ಇಲ್ಲೂ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಕೊಟ್ಟಿಲ್ಲ ಅಂತಲ್ಲ, ಇಲ್ಲೂ ವಾರ್ಡ್ರೋಬ್ ಇದೆ. ಸ್ಟಡಿ ಯೂನಿಟ್ ಬೇಡ ಅಂದಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಬೋದು, ಬೇಕಾದಲ್ಲಿ ಇದನ್ನು ಓಪನ್ ಮಾಡಿಟ್ಕೊಂಡ್ರೆ ಸ್ಟಡಿ ಯೂನಿಟ್ಟು. ಲ್ಯಾಪ್ಟಾಪ್ ಇಟ್ಕೊಂಡು ಮನೆಯಿಂದ ವರ್ಕ್ ಮಾಡೋರಿಗೆ. ಇನ್ನೊಂದು ವಿಚಾರ, ದಿಸ್ ಇಸ್ ದಿ ವೆರಿ ಮ್ಯಾಸಿವ್ ಹಾಲ್. ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ದೊಡ್ಡ ಹಾಲ್ ಇದೆಯೋ ಫಸ್ಟ್ ಫ್ಲೋರ್ ಸಹ ಅಷ್ಟೇ ದೊಡ್ಡ ಹಾಲ್ ಇದೆ ನೋಡ್ಬೋದು. ಮೇಲ್ಗಡೆ ಸೇಮ್ ಏನು ವರ್ಕ್ಮೆನ್ಶಿಪ್ಪಲ್ಲಿ ಎಲ್ಲೂ ಸಹ ಕುಂದು ಕೊರತೆಗಳು ಕಾಣದ ಎಲ್ಲ ಥರ ಮೆಟೀರಿಯಲ್ಗಳನ್ನ ಹಾಕಿರೋದ್ರಲ್ಲಿ ಎಲ್ಲೂ ಸಹ ಇಲ್ಲಿ ಹಾಕಿದ್ದೀವಿ ಅಲ್ಲಿ ಹಾಕಿಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಹಾಕಿ. ಯಾಕಂದರೆ 2 ಲೈಟಿಂಗ್ಗಳು ಇದೆ. ಇಲ್ಲೂ ಸಹ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, 5 ಬ್ಲೇಡ್ ಫ್ಯಾನ್ ಕೊಟ್ಟಿದ್ದಾರೆ. ಎಂಟೈರ್ ಕೆಳಗೇನು ಗ್ರನೈಟ್ ಫ್ಲೋರಿಂಗ್ ಇದೆ, ಸೇಮ್ ಗ್ರನೈಟ್ ಫ್ಲೋರಿಂಗ್ ಇದೆ. 2 ಕಿಟಕಿಗಳಿದೆ, ಆ ಕಡೆ ಈ ಕಡೆ ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಸೊ ಇಲ್ಲೂ ಸಹ ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಇವಾಗ ನಾನು ರೂಮ್ ನಂಬರ್ 2 ತೋರಿಸಿದೆ, ಈಗ ನಾನು ರೂಮ್ ನಂಬರ್ 3 ತೋರಿಸ್ತೀನಿ. ಅಗೇನ್ ಏನು ಮಾಡಿದೆ ಅಂತಂದರೆ ಇಲ್ಲೂ ಸಹ ಅಷ್ಟೇ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು ರೂಮ್ ನಂಬರ್ 2. ರೂಮ್ ನಂಬರ್ 2ಗಿರುವಂತಹ, ರೂಮ್ ನಂಬರ್ 3ಗಿರುವಂತಹ ಅಟ್ಯಾಚ್ ಬಾತ್ರೂಮ್. ಸೊ ಟೆಕ್ನಿಕಲಿ ಹೇಳಬೇಕು ಅಂತಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಇಲ್ಲಿಗೂ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲಿಗೂ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ 4 ಟಾಯ್ಲೆಟ್ಗಳಿದೆ, 4 ವಾಶ್ರೂಮ್ಗಳಿರುವಂಥದ್ದು. 3 ರೂಮು 4 ವಾಶ್ರೂಮ್, ಯಾಕಂದರೆ ಒಂದು ಕಾಮನ್ ಇದೆ. ಬಾಲ್ಕನಿ ಏರಿಯಾ, ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ. ಇದು ನೋಡ್ಬೋದು ನಿಮಗೆ. ದಿಸ್ ಇಸ್ ದಿ ಬಾಲ್ಕನಿ. ಇದು ಅಷ್ಟೇ, ಎಲ್ಲ ಡೋರ್ಗಳೆಲ್ಲ ಟೀಕ್ ಡೋರ್ ಹಾಕಿರುವಂಥದ್ದು. ಈಗಾಗಲೇ ಹೇಳಿದಂತೆ ವೆಲ್ ಬರ್ನ್ಡ್ ರೆಡ್ ಬ್ರಿಕ್ಸ್, ಕೆಂಪು ಇಟ್ಟಿಗೆಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥ ಮನೆ. ಇನ್ನೊಂದು ಭಾಳ ಜನ ಕೇಳುವಂಥ ವಿಚಾರ, ಆ ತರಂಗಾಂತರಗಳು ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರಾ ಇಲ್ಲಿ? ನಾವು ಮನೆಯಿಂದಲೇ ವರ್ಕ್ ಮಾಡ್ತೀವಿ, ವರ್ಕ್ ಫ್ರಮ್ ಹೋಮ್, ನಮ್ಮದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತೀವಿ, ನಮಗೆ 3G 4G 5G ಇಂಟರ್ನೆಟ್ ಸರ್ವಿಸ್ ಚೆನ್ನಾಗಿರಬೇಕು, ಇದೆಯಾ? ಖಂಡಿತ ಇದೆ. ಆನ್ಲೈನ್ ಸರ್ವಿಸ್ ಪ್ರೊವೈಡರ್ಸ್, ಶಾಪಿಂಗ್ ಸರ್ವಿಸ್ ಪ್ರೊವೈಡರ್ಸ್ ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಇಲ್ಲಿಗೆ ಬರುತ್ತಾ? ಈ ಪಿನ್ ಕೋಡಲ್ಲಿ ವರ್ಕ್ ಆಗುತ್ತಾ? ಫಾರ್ ಎಕ್ಸಾಂಪಲ್ಲು ಅಮೆಝಾನು, ಫ್ಲಿಪ್ಕಾರ್ಟು, ಇವರೆಲ್ಲ ಇಲ್ಲಿಗೆ ಸರ್ವಿಸಸ್ ಇದೆಯಾ? ಖಂಡಿತ ಇದೆ. ಬಸ್ ಸ್ಟಾಪ್ಗೆ ಪೆಟ್ರೋಲ್ ಬಂಕ್ ಎಷ್ಟು ದೂರ ಇದೆ? ಪೆಟ್ರೋಲ್ ಬಂಕ್ ಹಾರ್ಡ್ಲಿ ಒಂದು 200ರಿಂದ 300 ಮೀಟ್ರಲ್ಲಿದೆ. ರಿಂಗ್ ರೋಡ್ಗೆ ಎಷ್ಟು ದೂರ ಆಗುತ್ತೆ? ರಿಂಗ್ ರೋಡ್ ಹಾರ್ಡ್ಲಿ ಅಬೌಟ್ 200 to 300 ಮೀಟ್ರ್. JP ನಗರ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಸು, ಬ್ಯಾಂಕು, ATM ಅವೆಲ್ಲ ಎಷ್ಟು ದೂರ ಆಗುತ್ತೆ? ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಎಲ್ಲ ತರಹದ ನಿಮಗೆ ಯೋಗ್ಯವಾಗಿ ಇರುವಂತಹ, ವಾಸಕ್ಕೆ ಯೋಗ್ಯವಾಗಿರುವಂತಹ ಲೊಕೇಶನ್ನು ಮತ್ತು ಬಹಳ ಚೆನ್ನಾಗಿ ಎಲ್ಲೂ ಸಹ ಜಾಗನ ವೇಸ್ಟ್ ಮಾಡದೇ ಇರೋ ಥರ ಮೆಟೀರಿಯಲ್ನ, ಯಾವುದೇ ಥರ ಕಳಪೆ ಕಾಮಗಾರಿ ಮೆಟೀರಿಯಲ್ಗಳನ್ನ ಹಾಕಿ ಕಟ್ಟಿರುವಂತಹ ಮನೆ ಅಲ್ಲ. ಬಹಳ ಚೆನ್ನಾಗಿ ನೀಟಾಗಿ ಕ್ಲೀನಾಗಿ, ಎಲ್ಲೂ ಸಹ ಯಾವುದೇ ತರಹದ ಏನದು ಮೆಟೀರಿಯಲ್ನ ಚೆನ್ನಾಗಿ ಹಾಕಿಲ್ಲಪ್ಪ, ಯಾಕೋ ಇಲ್ಲೊಂದು ಹಾಕಿದ್ದಾರೆ ಅಲ್ಲೊಂದು ಹಾಕಿದ್ದಾರೆ, ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿಲ್ಲ, ಇಲ್ಲ, ಎಲ್ಲ ಕಡೆನೂ ಪೂರ್ಣ ಪ್ರಮಾಣದಲ್ಲಿ ಚೆನ್ನಾಗಿ ಕ್ಲೀನಾಗಿ ಮಾಡಿದ್ದಾರೆ. ದಿಸ್ ವಿಲ್ ಲೀಡ್ ಟು ದಿ ಲಾಸ್ಟ್ ಫ್ಲೋರ್. ಲಾಸ್ಟ್ ಫ್ಲೋರಲ್ಲಿ ಓವರ್ ಹೆಡ್ ಟ್ಯಾಂಕ್ ಇದೆ, ಅದಕ್ಕೆ ಸೋಲಾರ್ಗೆ ಹೋಗಲಿಕ್ಕೆ, ಸರ್ವಿಸಸ್ಗೆ ಏನು ಬೇಕು ಇಲ್ಲಿಂದನೇ ಹೋಗಲಿಕ್ಕೆ ಜಾಗ ಮಾಡಿದ್ದಾರೆ. ಐ ಹ್ಯಾವ್ ನಾಟ್ ಕವರ್ಡ್ ಇಟ್. ಸೊ 3 ಬೆಡ್ರೂಮು, 24 ಚದರ, 25 ಚದರ ಟೋಟ್ಲು. ಆಲ್ಮೋಸ್ಟ್ ರೈಟ್ ಟು ಮೇನ್ ಮೈಸೂರು ಮಧ್ಯಭಾಗದಿಂದ 8 ಕಿಲೋಮೀಟರ್ಲಿರುವಂತಹ ಮನೆ ಸೇಲ್ಗಿದೆ. ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನೇ ರೇಟನ್ನು ಹಾಕಿರ್ತೀನಿ. ಆ ರೇಟ್ಗೆ ಅರೌಂಡ್ 75% ಬ್ಯಾಂಕ್ ಲೋನ್ ಆಗುತ್ತೆ, 25 to 30% ನಿಮ್ಮ ಕಾಂಟ್ರಿಬ್ಯೂಷನ್ ಆರ್ ಡೌನ್ ಪೇಮೆಂಟ್ ಇರುತ್ತೆ. ಬ್ಯಾಂಕಿನಿಂದ ಖಂಡಿತವಾಗ್ಲೂ ಈ ಮನೆ ತಗೊಳ್ಳಿಕ್ಕೆ ಸಾಲ ಸೌಲಭ್ಯ ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ಅಂತ ಸ್ವಾಮಿ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.